ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಸುಭಾಷ್ಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನೀವು ದೇವರ ದಯೆಯನ್ನು ಹೇಗೆ ಅನುಭವಿಸುತ್ತೀರಿ. ಯೋಹಾನ 13:34 ಯೇಸು ದೇವರು ಹೇಳಿದರು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಒಂದು ಹೊಸ ಆಜ್ಞೆಯನ್ನು ನಾನು ನಿಮಗೆ ಕೊಡುತ್ತೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದರನ್ನು ಪ್ರೀತಿಸುವ ಆಜ್ಞೆಯು ಹೊಸದಾಗಿರಲಿಲ್ಲ. ಈ ಆಜ್ಞೆಯು ಹಳೆಯ ಒಡಂಬಡಿಕೆಯಲ್ಲಿ ಈಗಾಗಲೇ ಇತ್ತು. ಆದರೆ ಯೇಸು ಇದು ಹೊಸ ಆಜ್ಞೆ ಎಂದು ಹೇಳಿದರು, ಏಕೆಂದರೆ ಅವನು ತನ್ನ ಜೀವನ ಮತ್ತು ಮರಣದ ಮೂಲಕ ಪ್ರೀತಿಯನ್ನು ಪ್ರದರ್ಶಿಸಿದನು. ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿಸಬೇಕೆಂದು ನಮಗೆ ಯೇಸು ದೇವರು ತೋರಿಸಿಕೊಟ್ಟಿದ್ದರು. ಅದು ನಿಸ್ವಾರ್ಥ ಮತ್ತು ತ್ಯಾಗದ ಪ್ರೀತಿ. ವಿಶ್ವಾಸಿಗಳು ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿಸಬೇಕೆಂಬುದಕ್ಕೆ ಅವನು ಮಾದರಿ ಬಾನದರ್ಣವಾಗಿ ತೋರಿಸಿದನು. ದೇವರ ಅತಿ ದೊಡ್ಡ ಆಜ್ಞೆ ಪ್ರೀತಿಯಾಗಿದೆ. ಯೇಸು ನಮಗೆ ಕಲಿಸಿದ ಪ್ರೀತಿಯನ್ನು ನಾವು ಬೆಳೆಸಿಕೊಳ್ಳದಿದ್ದರೆ ನಾವು ಆತನ ಶಿಷ್ಯರಲ್ಲ ಮತ್ತು ನಾವು ನಮ್ಮ ಜೀವನವು ಸುಧಾರಿಸುವುದಿಲ್ಲ. ನಾವೆಲ್ಲರೂ ಯುದ್ಧವನ್ನು ಎದುರಿಸುತ್ತೇವೆ. ಈಗಲೂ ಸಹ ನಾವೆಲ್ಲರೂ ಒಂದಲ್ಲ ಒಂದು ರೂಪದಲ್ಲಿ ಭಾರವಾದ ಹೊರೆಯನ್ನು ಹೊತ್ತುಕೊಂಡಿದ್ದೇವೆ. ಮತ್ತಾಯ 11:28-30 ಯೇಸುದೇವರು ಹೇಳಿದರು, ಕಷ್ಟಪಡುವವರೇ ಮತ್ತು ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನನ್ನ ನೊಗವನ್ನು ನಿನ್ನ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಏಕೆಂದರೆ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ. ಈ ಜೀವನದ ಭಾರವಾದ ಹೊರೆಯನ್ನು ಹೊತ್ತ ಜನರನ್ನು ಯೇಸು ಆಹ್ವಾನಿಸಿದರು. ಬಂದು ಅವನಿಂದ ಕಲಿಯಲು ಹೇಳಿದನು. ದೇವರ ಆಜ್ಞೆಯನ್ನು ಪಾಲಿಸುವ ಮೂಲಕ ಅವನು ಅವರ ಆತ್ಮಗಳಿಗೆ ವಿಶ್ರಾಂತಿ ನೀಡಿದನು. ಅವನಿಗೆ ವಿಧೇಯರಾಗಿ ಬದುಕುವುದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಾವು ಕಂಡುಕೊಳ್ಳುತ್ತೇವೆ. ನನ್ನ ಬಳಿಗೆ ಬಂದು ಕೇವಲ ಪ್ರಾರ್ಥಿಸಿ ಎಂದು ಯೇಸುದೇವರು ಹೇಳಲಿಲ್ಲ. ಯೇಸುದೇವರು ಹೇಳಿರುವುದು, ನನ್ನ ಬಳಿಗೆ ಬಂದು ನನ್ನಿಂದ ಕಲಿಯಿರಿ. ಆದ್ದರಿಂದ ನಾವು ದೇವರ ತತ್ವಗಳನ್ನು ಅಧ್ಯಯನ ಮಾಡುವುದು ಮತ್ತು ಅವುಗಳನ್ನು ಆಚರಣೆಯಲ್ಲಿ ತರುವುದು ನಮಗೆ ಬಹಳ ಮುಖ್ಯ. ನಾವು ಇದನ್ನು ಹಗುರವಾಗಿ ಪರಿಗಣಿಸಲು ಸಾಧ್ಯವಲ್ಲ ಮತ್ತು ದೇವರ ತತ್ವಗಳನ್ನು ಪಾಲಿಸದೆ ನಮಗೆ ಏನಾದರೂ ಒಳ್ಳೆಯದು ಸಂಭವಿಸಬಹುದು ಎಂದು ಭಾವಿಸಲು ಸಾಧ್ಯವಲ್ಲ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ ಹೇಳುತ್ತದೆ, ನಾವು ದೇವರ ರೀತಿಯ ಪ್ರೀತಿಯಲ್ಲಿ ಬೆಳೆಯಬೇಕು, ಇಲ್ಲದಿದ್ದರೆ ನಮಗೆ ಏನು ಪ್ರಯೋಜನ ಇಲ್ಲ ಅಂತ. 1 ಕೊರಿಂಥದವರಿಗೆ 13ನೇ ಚಾಪ್ಟರ್ ನೀವು ಓದಬೇಕು. ಅದರಲ್ಲಿ ಪ್ರೀತಿಯ ಬಗ್ಗೆ ಬರೆದಿದೆ. ಅದು 1-3 ವಾಕ್ಯಗಳಲ್ಲಿ ಪೌಲನು ಹೇಳುತ್ತಾನೆ, ನಾನು ಮನುಷ್ಯರ ಮತ್ತು ದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಿಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳನ್ನು ಮತ್ತು ಸಕಲ ಜ್ಞಾನವನ್ನು ತಿಳಿದುಕೊಂಡವನಾಗಿದ್ದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಬಡವರಿಗೆ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿ ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನ ಇಲ್ಲ. ಜೀವನದಲ್ಲಿ ಪ್ರೀತಿಯ ಮಹತ್ವವನ್ನು ನೋಡಿ, ನಮಗೆ ಪ್ರೀತಿ ಇಲ್ಲದಿದ್ದರೆ ನಾವು ಏನನ್ನು ಗಳಿಸುವುದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಮತ್ತೆ ಈ ಪ್ರೀತಿಯನ್ನು 1 ಕೊರಿಂಥದವರಿಗೆ 13:4-8 ವಾಕ್ಯದಲ್ಲಿ ವಿವರಿಸಲಾಗಿದೆ. ನಾನು ಓದುತ್ತೀನಿ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಕರುಣೆಯುಳ್ಳದು. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ, ಸ್ವಾರ್ಥತೆಯನ್ನು ಬಯಸುವುದಿಲ್ಲ, ಬೇಗನೆ ಕೋಪಗೊಳ್ಳುವುದಿಲ್ಲ, ಕೆಟ್ಟದನ್ನು ಯೋಚಿಸುವುದಿಲ್ಲ, ಅನ್ಯಾಯದಲ್ಲಿ ಸಂತೋಷಪಡದೆ ಸತ್ಯದಲ್ಲಿಯೇ ಸಂತೋಷಪಡುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ತಾಳಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿತ್ತು ಹೋಗುವುದಿಲ್ಲ. ನಾವು ದೇವರು ಮತ್ತು ಜನರನ್ನು ಪ್ರೀತಿಸುತ್ತೇವೆ ಎಂದು ಹೇಳಿಕೊಳ್ಳಬಹುದು, ಹೌದಾ ಅಲ್ವಾ? ನಾವು ಹೇಳುತ್ತೇವೆ, ಹೌದು, ನನಗೆ ಪ್ರೀತಿ ಇದೆ, ದೇವರ ಮೇಲೆ ಪ್ರೀತಿ ಇದೆ ಮತ್ತು ಜನರ ಮೇಲೆ ಪ್ರೀತಿ ಇದೆ ಅಂತ ನಾವು ಹೇಳಿಕೊಳ್ಳಬಹುದು. ಆದರೆ ಈ ಗುಣಲಕ್ಷಣಗಳು ಇಲ್ಲದಿದ್ದರೆ ನಮ್ಮ ಪ್ರೀತಿ ನಿಜವಾದದಲ್ಲ. ನಮ್ಮ ಪ್ರೀತಿ ಸ್ವಾರ್ಥಿ, ಆಸೆಗಳು ಮತ್ತು ಪ್ರತಿಫಲಗಳ ನಿರೀಕ್ಷೆಗಳಿಗಾಗಿ ಇರಬಹುದು. ನಮ್ಮ ಪ್ರೀತಿ
ಏನನ್ನಾದರೂ ಪಡೆಯುವ ಸ್ವಾರ್ಥಿ ಆಶೆಗಳೊಂದಿಗೆ ಇರುತ್ತದೆ. ನಾವು ಇನ್ನೊಬ್ಬರನ್ನು ಪ್ರೀತಿಸುವುದಾದರೂ, ದೇವರನ್ನು ಪ್ರೀತಿಸುವುದಾದರೂ, ಅಲ್ಲಾಂದರೆ ಚರ್ಚನ್ನು ಪ್ರೀತಿಸುವುದಾದರೂ ನಮ್ಮ ಸ್ವಾರ್ಥಿ ಉದ್ದೇಶಕ್ಕಾಗಿರಬಹುದು. ನಾವು ಯೋಚಿಸಬೇಕು ನಮ್ಮ ಪ್ರೀತಿ ಹೇಗೆ ಇದೆ ಅಂತ. ದೇವರ ಪ್ರೀತಿ ಬೇಷರತ್ತಾಗಿದೆ, ನಮ್ಮ ಕ್ರಿಯೆಗಳ ಮೇಲೆ ಅವಲಂಬಿತವಲ್ಲ. ನಮ್ಮ ನ್ಯೂನತೆಗಳನ್ನು ಲಂಘಿಸದೆ ಅವನು ನಮ್ಮನ್ನು ಪ್ರೀತಿಸುತ್ತಾನೆ. 1 ಕೊರಿಂಥದವರಿಗೆ 13:4 ನಾವು ಓದಿದ್ದೇವೆ, ಪ್ರೀತಿ ಕರುಣೆಯುಳ್ಳದು. ದಯೆ ಪ್ರೀತಿಯ ನಿರ್ಣಾಯಕ ಭಾಗವಾಗಿದೆ. ನಮಗೆ ದಯೆ ಅಲ್ಲ ಅಂದರೆ ಕರುಣೆ ಇಲ್ಲದಿದ್ದರೆ ನಮ್ಮ ಪ್ರೀತಿ ಏನೂ ಅಲ್ಲ. ಜ್ಞಾನೋಕ್ತಿಗಳು 21:21 ಹೇಳುತ್ತದೆ, ಪ್ರೀತಿಯನ್ನು ಕರುಣೆಯನ್ನು ಹಿಂಬಾಲಿಸುವವನು ಜೀವವನ್ನು, ನೀತಿಯನ್ನು, ಕೀರ್ತಿಯನ್ನು ಕಂಡುಕೊಳ್ಳುತ್ತಾನೆ. ಏನು ಹಿಂಬಾಲಿಸುವವನು? ಪ್ರೀತಿಯನ್ನು, ಕರುಣೆಯನ್ನು ಹಿಂಬಾಲಿಸುವವನು. ಯೇಸುವನ್ನು ಹಿಂಬಾಲಿಸುವುದು ಅಂದರೆ ಪ್ರೀತಿಯನ್ನು, ಕರುಣೆಯನ್ನು ಹಿಂಬಾಲಿಸುವುದು. ನಾವು ಯೇಸುವನ್ನು ಹಿಂಬಾಲಿಸುವುದಂದರೆ ಅವನ ಕೈಯನ್ನು ಹಿಂಬಾಲಿಸಬಾರದು. ಅವನು ಹೇಳುವುದೆಲ್ಲ ನಾವು ಪಾಲಿಸುತ್ತಾ ಇದ್ದರೆ ನಮಗೂ ಬೇಕಾದದೆಲ್ಲ ದೇವರು ಕೊಡ್ತಾರೆ. ದಯೆ ಅಂದರೆ ಕರುಣೆ ಒಂದು ಸಣ್ಣ ವಿಷಯವಲ್ಲ. ಇತರರನ್ನು ದಯೆ ತೋರುವ ಮೂಲಕ ನಾವು ದೇವರ ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಕೀರ್ತನೆಗಳು 141:5 ಹೀಗೆ ಬರೆದಿದೆ, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ಕರುಣೆಯೇ. ಅವನು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ, ನನ್ನ ತಲೆಯು ಅದನ್ನು ಬೇಡವನ್ನದಿರಲಿ. ನೀತಿವಂತನು ಇತರರ ಹಿತಕ್ಕಾಗಿ ಅವರನ್ನು ಗದರಿಸುವುದು ಅವನಿಗೆ ಹಿತಕರವಲ್ಲ, ಆದರೆ ಅವನು ಕರುಣೆಯ ಕ್ರಿಯೆಯನ್ನು ಮಾಡುತ್ತಿದ್ದಾನೆ. ಒಂದು ಪಾಸ್ಟ್ರು ನಮಗೆ ಏನಾದರೂ ಗದರಿಸೋದು ಅಲ್ಲ ಅಂದರೆ ಏನಾದರೂ ಹೇಳಿದರೆ ಅದು ನಿಮಗೆ ಇಷ್ಟವಾಗುವುದಿಲ್ಲ. ಮತ್ತೆ ಪಾಸ್ಟರ್ಗೂ ಅದು ಅಷ್ಟು ಹಿತಕರವಾಗಿ ಹೇಳುವುದಲ್ಲ, ಆದರೆ ದೇವರ ದಯೆಯಿಂದ ಪಾಸ್ಟರ್ನ ಅದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಅಲ್ಲವೇ? ಅದಕ್ಕೆ ಪಾಸ್ಟರ್ಸು ಹೇಳುತ್ತಾರೆ, ನೀತಿವಂತ ವ್ಯಕ್ತಿಯಿಂದ ಗದರಿಕೆ ಪಡೆಯುವ ನಮಗೆ ಹಿತಕರವಲ್ಲ. ನಮಗೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಜೀವನ ಮಾಡಿದರೆ ನಮಗೆ ಖುಷಿಯಾಗುತ್ತದೆ. ಆದರೆ ಯಾರಾದರೂ ಹಾಗೆ ಜೀವನ ಮಾಡಬಾರದು. ಅದು ದೇವರ ನಾಯಕರು ಅದು ತಪ್ಪು ಎಂದು ಹೇಳಿದರೆ ನೀವು ಅದು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಆದರೆ ನೀತಿವಂತ ಸೇವಕರ ಗದರಿಕೆಯನ್ನು ತಿರಸ್ಕರಿಸುತ್ತಿದ್ದರೆ ನೀವು ದೇವರ ದಯೆಯನ್ನು ತಿರಸ್ಕರಿಸುತ್ತಿದ್ದೀರಿ. ನಾವೇನು ತಿಳ್ಕೊಳ್ಳುತ್ತೇವೆ? ನಾವೇನು ಬೇಡಿಕೊಂಡರೂ ದೇವರು ಕೊಟ್ಟಿದರೆ ದೇವರು ತುಂಬ ಕರುಣೆಯುಳ್ಳವನು, ದೇವರು ದಯೆ ತೋರಿಸುತ್ತಾರೆ ಅಂತ. ಹಾಗೆಯಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಫರಿಸಾಯರನ್ನು ಸರ್ಪಗಳ ಸಂತತಿ ಎಂದು ಕರೆದರು. ಅದು ಯೇಸುವಿಗೆ ಹಿತಕರವಾಗಿರಲಿಲ್ಲ, ಅಥವಾ ಅವನು ಅಸಭ್ಯನೂ ಆಗಿರಲಿಲ್ಲ. ಹಂಗೆಲ್ಲ ಕರೆದಿದ್ದರೆ ಜನರು ತಿಳ್ಕೊಳ್ಳುತ್ತಾರೆ ಇವರೇನು ಅಸಭ್ಯ ಅಲ್ಲವೇ? ಪಾಸ್ಟರು ನಿಮ್ಮನ್ನು ಗದರಿಸಿದರೂ ನಿಮಗೆ ಇಷ್ಟ ಆಗುವುದಿಲ್ಲ. ಯಾಕೆ ಪಾಸ್ಟರ್ ಹಂಗೆ ಹೇಳುತ್ತಾರೆ ಎಂದು ನೀವು ಅನ್ಕೊಂಡಿರಬಹುದು. ಪಾಸ್ಟರ್ಸು ಯಾಕೆ ಹಂಗೆ ಹೇಳುವುದು? ಅವ್ರಿಗೇನು ತುಂಬ ಖುಷಿನಾ? ನೀವು ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಇದು ದಯೆಯಿಂದ ಕೂಡಿದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಯೇಸು ಫರಿಸಾಯರಿಗೆ ಸರ್ಪಗಳ ಸಂತತಿ ಎಂದು ಕರೆದರು. ಎದಕ್ಕೆ? ಯೇಸು ಅವರನ್ನು ರಕ್ಷಿಸಲು ಅವರ ಪಾಪಗಳನ್ನು ಬಹಿರಂಗಪಡಿಸಿದನು. ಆದರೆ ನಮ್ಮ ಸ್ವಂತ ಪಾಪಗಳು ಜೀವನದಲ್ಲಿ ಅನೇಕ ದುರದೃಷ್ಟಗಳನ್ನು ತರುತ್ತದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದು ಅನೇಕ ವಿಶ್ವಾಸಿಗಳಿಗೆ ಕಷ್ಟಕರವಾಗಿದೆ. ಪರಿಣಾಮವಾಗಿ ವಿಶ್ವಾಸಿಗಳು ತಮ್ಮ ಪಾಪಗಳನ್ನು ಗಂಭೀರವಾಗಿ ಎದುರಿಸಲು ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ಏನಾದರೂ ಕೆಟ್ಟದು ಅದು ನಾವು ಮುಟ್ಟಬಾರದು ಅಂತ ನಮಗೆ ಯಾರಾದರೂ ಹೇಳಿಕೊಟ್ರೆ, ಅಲ್ಲಾಂದ್ರೆ ಒಂದು ವಿಷ ಅದು ತಿನ್ನಬಾರದು, ಅದು ತಿಂದರೆ ನೀವು ಸಾಯ್ತೀರಿ ಅಂತ ಯಾರಾದರೂ ಹೇಳಿದ್ರೆ ನೀವು ಅದೇ ತಿಂತಾ ಇರ್ತೀರಾ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೇ ತಿಂತಾ ಇರ್ತೀರಾ? ಇಲ್ಲವಲ್ಲ. ಒಂದು ಚೂರು, ಒಂದು ಪುಡಿ ಕೂಡ ನೀವು ತಕ್ಕೊಳ್ಳುವುದಿಲ್ಲ. ನಿಮಗೆ ಗೊತ್ತು ಅದು ಏನು ಹಾನಿ ಮಾಡುತ್ತದೆ ಅಂತ. ಅದೇ ಥರ ನಮ್ಮ ಪಾಪಗಳು ನಾವು ಅರ್ಥ ಮಾಡ್ಕೋಬೇಕು. ನಮಗದು ವಿಷ ಥರ ಹಾನಿ ಮಾಡುತ್ತದೆ. ವಿಶ್ವಾಸಿಗಳು ಅದು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪಾಪಗಳನ್ನು ನಾವು ಎದುರಿಸಿ ನಾವು ಅದನ್ನು ಜಯಿಸಬೇಕು. ಅದಕ್ಕೆ ನಾವು ದೇವರ ಹತ್ರ ಬಂದಿರುವುದು. ಯೇಸು ದೇವರ ಆಜ್ಞೆ ದೇವರನ್ನು ಪ್ರೀತಿಸುವುದು
ಮತ್ತು ಜನರನ್ನು ಪ್ರೀತಿಸುವುದು, ಎರಡೇ ಆಜ್ಞೆಗಳು. ಈ ಆಜ್ಞೆಗಳು ನಾವು ಪಾಲಿಸಿದರೆ ಎಲ್ಲ ಆಜ್ಞೆಗಳು ಪಾಲಿಸಿದಂಗೆ. ದೇವರನ್ನು ಪ್ರೀತಿಸುವುದಂದರೆ ದೇವರನ್ನು ಪಾಲಿಸುವುದು ಅಲ್ಲವೇ? ದೇವರೇನು ಹೇಳಿದ್ರು ಅದು ಪಾಲಿಸುವುದು. ಹಲ್ಲೆಲೂಯ. ವಿಶ್ವಾಸಿಗಳು ಅವರ ಪಾಪಗಳ ಬಗ್ಗೆ ಅದು ವಿಷಾಂದೆಷ್ಟು ಹೇಳಿಕೊಟ್ಟರು ಏನೋ ಅವ್ರಿಗದು ಅರ್ಥವಾಗೋದಿಲ್ಲ. ಹಂಗೆ ವಿಷ ಕುಡಿತಾನೇ ಇರ್ತಾರೆ. ಮತ್ತೆ ಕಟ್ಟದಾಗೋದಿಲ್ಲ. ಅವ್ರದ್ದೆಲ್ಲ ಕಟ್ಟದಾಗದರೆ ತಕ್ಷಣ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡುವುದು. ಹಲ್ಲೆಲೂಯ. ಆದರೆ ಯೇಸುದೇವರು ಹಂಗೆನ ಹೇಳಿರೋದು, ನನ್ನ ಹತ್ರ ಬಂದು ಕಳಿಯಿರಿ, ನನ್ನಿಂದ ನಿಮಗೆ ವಿಶ್ರಾಂತಿ ಸಿಗುತ್ತದೆ. ಹೇಗೆ ವಿಶ್ರಾಂತಿ ಅಂದರೆ ಬರೀ ಒಂದು ಪೀಸು ಸಿಗೋದಲ್ಲ. ನೋಡಿ, ನಮಗೆ ಸಮಸ್ಯೆ ಇದ್ದರೆ ನಮಗೆ ಪೀಸು ಸಿಗ್ತದ? ಇಲ್ಲ. ಸಮಸ್ಯೆಗಳು ಬರುವುದು ದೇವರು ತಡೆಯುತ್ತಾರೆ. ಆದರೂ ಎಲ್ಲ ಸಮಸ್ಯೆಗಳಲ್ಲ, ನಮಗೆ ತುಂಬ ಸಮಸ್ಯೆಗಳು ಅದರಲ್ಲಿ ಮುಳುಗುವುದು ಎಲ್ಲ ದೇವರು ತಡೆಯುತ್ತಾರೆ. ಹಲ್ಲೆಲೂಯ. ರೋಮಪುರದವರಿಗೆ 2:4 ಬರೆದಿದೆ, ದೇವರ ದಯೆಯು ನಿನ್ನನ್ನು ಮಾನಸಾಂತರಕ್ಕೆ ನಡೆಸುತ್ತದಂತೂ ನೀನು ತಿಳಿಯದೆ ಆತನ ಅಪಾರವಾದ ದಯೆ, ಸಹನ, ದೀರ್ಘಶಾಂತಿಗಳನ್ನು ಅಸಡೆ ಮಾಡುತ್ತೀಯಾ? ಅರ್ಥವಾಯ್ತಾ? ದೇವರ ದಯೆಯು ನಿನ್ನನ್ನು ಮಾನಸಾಂತರಕ್ಕೆ ನಡೆಸುತ್ತದೆಂದು ನೀನು ತಿಳಿಯದೆ ಆತನ ಅಪಾರವಾದ ದಯೆ, ಸಹನೆ, ದೀರ್ಘಶಾಂತಿಗಳು ಅಸಡೆ ಮಾಡುತ್ತೀಯಾ? ಇದೇ ವಿಶ್ವಾಸಿಗಳು ಮಾಡುವುದು ಅಲ್ಲವೇ? ಎಷ್ಟು ಪೇಷನ್ಸು ದೇವರು ತೋರಿಸಿದರು. ನಾವು ಬದಲಾಗಬೇಕು ಎಂದು ತೋರಿಸಿದರು. ವಿ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಆಲ್ ಗಾಡ್ಸ್ ಪೇಷನ್ಸ್ ಅಲ್ಲವೇ? ದೇವರು ತನ್ನ ಚರ್ಚು ಮತ್ತು ತನ್ನ ವಾಕ್ಯಗಳು ಮತ್ತು ಆತನ ನಾಯಕರನ್ನು ಬೆಳೆಸಿಕೊಂಡು ನಮ್ಮ ಪಾಪಗಳನ್ನು ತೋರಿಸಿ ಪಶ್ಚಾತ್ತಾಪದ ಅಗತ್ಯವನ್ನು ಬಹಿರಂಗಪಡಿಸಿದಾಗ ಅದು ದೇವರ ದಯೆ ಎಂದು ನಾವು ತಿಳಿದುಕೊಳ್ಳಬೇಕು ಮತ್ತು ಅವನಿಗೆ ಕೃತಜ್ಞರಾಗಿರಬೇಕು. ದೇವರ ವಾಕ್ಯವನ್ನು ನಾನು ಇಲ್ಲಿಂದ ಬೋಧಿಸುವಾಗ ನಿಮಗೆ ಗೊತ್ತಾಗುತ್ತದೆ, ಹೌದು ನಾನು ಹಿಂಗೆ ಮಾಡಬಾರದು, ಇದು ತಪ್ಪು ಅಂತ. ನಾನಿಲ್ಲಿ ಬೋಧಿಸೋದು ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ. ನಾನಿಲ್ಲಿಂದ ಬೋಧಿಸುತ್ತಿದ್ದಾಗ ನಿಮಗೆ ಅದು ಫೀಲ್ ಆಗುತ್ತದೆ, ಹೌದು ನಾನಿದು ಮಾಡೋದು ತಪ್ಪು, ಇನ್ನು ಮಾಡಬಾರದು. ಇಮ್ಮಿಡಿಯೇಟ್ಲಿ ನೀವು ರಿಪೆಂಟ್ ಮಾಡಬೇಕು. ದೇವರು ನಿಮ್ಮ ಪಾಪಗಳು ತಿಳಿಸಿದಾಗ ನೀವು ರಿಪೆಂಟ್ ಮಾಡಬೇಕು ಮತ್ತು ಅದರಿಂದ ನೀವು ಹೊರಗೆ ಬರುವುದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಅದೇ ನೀವು ಕಂಟಿನ್ಯೂ ಮಾಡಬಾರದು. ಬೈಬಲಿನಲ್ಲಿರುವ ಅತ್ಯಂತ ಪ್ರಸಿದ್ಧ ವಾಕ್ಯದಲ್ಲಿ ಒಂದು ಎಫೆಸದವರಿಗೆ 4:32 ಈ ವಾಕ್ಯ ಹೇಳುತ್ತದೆ, ಒಬ್ಬರನ್ನೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ಪರಸ್ಪರ ಕರುಣೆಯಿಂದಲೂ ಕನಿಕರದಿಂದಲೂ ವರ್ತಿಸಿರಿ ಅಂತ. ಪರಸ್ಪರ ಒಬ್ರಿಗೊಬ್ರು, ಎರಡು ಕಡೆಯಿಂದ ಬೇಕು. ಹಲ್ಲೆಲೂಯ. ನಾವು ಒಬ್ರಿಗೊಬ್ರು ಹೇಗೆ ದಯೆ ತೋರಿಸೋದು? ನಾವು ಕರುಣೆಯುಳ್ಳವರಾಗಿರಬೇಕು. ಅದೇ ದೇವರ ಪ್ರೀತಿ. ನಾವು ಹೇಗೆ ಈ ಕರುಣೆ ತೋರಿಸೋದು? ನಾವು ಹೇಗೆ ಈ ಪ್ರೀತಿ ತೋರಿಸೋದು? ಅವರು ನಮಗೆ ವಿರುದ್ಧವಾಗಿ ಮಾಡುವ ಪಾಪಗಳನ್ನು ಕ್ಷಮಿಸುವ ಮೂಲಕ. ಹಾಗೆಯೇ ನಾವು ಇನ್ನೊಬ್ಬರಿಗೆ ದಯೆ ತೋರಿಸುವುದು. ದೇವರಿಂದ ದೂರವಿರುವ ನಮ್ಮ ಕುಟುಂಬ ಸದಸ್ಯರು ಬೇಸರತ್ತಾದ ಪ್ರೀತಿ ಮತ್ತು ದಯೆಯನ್ನು ಬಯಸುತ್ತಾರೆ. ಅವರು ಅರ್ಹರು ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ನಾವು ಅವರಿಗೆ ದೇವರ ಪ್ರೀತಿಯನ್ನು ತೋರಿಸುವ ಕಾರಣಕ್ಕಾಗಿ ಮತ್ತು ಅವರನ್ನು ದೇವರಿಗೆ ಗೆಲ್ಲುವ ಕಾರಣಕ್ಕಾಗಿ. ನಮ್ಮ ಕುಟುಂಬದಲ್ಲಿ ದೇವರ ಹತ್ರ ಬಂದಿರುವ ಜನರಿರಬಹುದು, ಬಂದಿಲ್ಲದ ಜನರಿರಬಹುದು ಅಲ್ಲವೇ? ದೇವರಿಂದ ದೂರ ಇರುವ ನಮ್ಮ ಕುಟುಂಬ ಸದಸ್ಯರ ಹತ್ರ ದಯೆಯಿಂದ ನಾವು ವರ್ತಿಸಬೇಕು. ಅವರು ಕೆಟ್ಟದಾಗಿ ವರ್ತಿಸುತ್ತಾರೆ, ಆದರೆ ನಾವು ಅವರನ್ನು ಕ್ಷಮಿಸಿ ನಾವು ಕರುಣೆಯಿಂದ ವರ್ತಿಸಬೇಕು. ಆದರೆ ಮಾತ್ರ ನಮಗೆ ಅವರನ್ನು ದೇವರಿಗಾಗಿ ಗೆಲ್ಲುವುದಕ್ಕೆ ಆಗುವುದು. ಅವರು ನಮ್ಮ ವಿರುದ್ಧ ತುಂಬ ಕೆಟ್ಟದನ್ನು ಮಾಡಬಹುದು, ಆದರೂ ನಾವು ಕ್ಷಮಿಸಬೇಕು. ದೇವರು ತಮ್ಮ ಶತ್ರುಗಳನ್ನು ಪ್ರೀತಿಸಲು ಹೇಳಿದನು. ನಂತರ ನಾವು ನಮ್ಮ ಕಠಿಣ ಕುಟುಂಬ ಸದಸ್ಯರನ್ನು ಪ್ರೀತಿಸದಿದ್ದರೆ ನಮ್ಮಲ್ಲಿ ಪ್ರೀತಿ ಬೆಳೆಯುತ್ತಿಲ್ಲ ಅಲ್ಲವೇ? ದೇವರೇನು ಹೇಳಿದರು? ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿ ಎಂದು. ನಮ್ಮ ಕುಟುಂಬ ಸದಸ್ಯರು ಅವರು ದೇವರ ಹತ್ರ ಬಂದಿಲ್ಲ, ಆದರೆ ನಮ್ಮ ಕಡೆಗೆ ಅವರು ತುಂಬ ಕೆಟ್ಟದು ಮಾಡುತ್ತಾರೆ. ಅವರನ್ನು ನಾವು ಪ್ರೀತಿಸಲಿಲ್ಲದಿದ್ದರೆ, ಅವರ ಮೇಲೆ ನಾವು ಕರುಣೆ ತೋರಿಸಲಿಲ್ಲದಿದ್ದರೆ ನಮ್ಮಲ್ಲಿ ಕರುಣೆ ಅಲ್ಲ ಅಂದರೆ ಪ್ರೀತಿ ಬೆಳೆಯುತ್ತಾ ಇಲ್ಲ ಅಂತ ಅರ್ಥ. ಅವರು ನಾವು ಭಾವಿಸದಂತೆ ನಮ್ಮ ಕಠಿಣ ನೋವುಂಟು ಮಾಡುವ ವರ್ತನೆ ಮತ್ತು ಕಹಿ, ಕಿರಿಕಿರಿ, ಕ್ಷಮಿಸದ ವರ್ತನೆಗೆ ಅರ್ಹರಲ್ಲ. ಆದರೆ ರೋಮಪುರದವರಿಗೆ 16:17 ಬರೆದಿದೆ,
ಯೇಸುವಿನ ಸಿದ್ಧಾಂತಗಳನ್ನು ಸ್ವೀಕರಿಸದ ಜನರನ್ನು ನಾವು ದೂರವಿಡಬೇಕು. ಆದರೆ ಅವರ ಕಡೆಗೆ ನಾವು ಶತ್ರುಗಳಂತೆ ವರ್ತಿಸಬಾರದು. ನಾವು ಪಾಪಿಗಳಾಗಿದ್ದೆವು ಮತ್ತು ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ದಯೆ ತೋರಿಸಿದನು ಮತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆದ್ದರಿಂದ ನಾವು ಇಂದು ಇಲ್ಲಿ ಇದ್ದೇವೆ. ಇಂದು ಇಲ್ಲಿ ಇರುವುದಕ್ಕೆ ಯಾರಿಗೂ ಖುಷಿ ಇಲ್ಲ. ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಎದಿಂದ ನಮ್ಮ ಪಾಪಗಳಿಂದ. ಹೇಗೆ ನಾವು ರಕ್ಷಿಸಲ್ಪಟ್ಟಿದೆ? ದೇವರು ನಮ್ಮ ಪಾಪಗಳೆಲ್ಲ ಕ್ಷಮಿಸಿದ್ದಾರೆ. ನಮ್ಮ ಪಾಪಗಳೆಲ್ಲ ಕ್ಷಮಿಸಿ ದೇವರು ಹೇಳಿದರು, ನೀವು ಹೋಗಿ ನಿಮ್ಮ ವಿರುದ್ಧ ಪಾಪ ಮಾಡುವವರನ್ನು ಕ್ಷಮಿಸಿ, ನಾನು ನಿಮ್ಮ ಮೇಲೆ ದಯೆ ತೋರಿಸಿದೆ, ನಿನ್ನ ಪಾಪಗಳೆಲ್ಲ ನಾನು ಕ್ಷಮಿಸಿಕೊಟ್ಟೆ, ಮತ್ತು ಇನ್ನು ನೀವು ಪಾಪ ಮಾಡಿದರೆ, ಬೇರೆಯವರ ಪಾಪಗಳು ಕ್ಷಮಿಸಿದರೆ ನಾನಿನ್ನು ನಿನ್ನ ಪಾಪಗಳು ಕ್ಷಮಿಸುತ್ತೇನೆ. ದೇವರ ಕರುಣೆಯಿಂದ ನಾವು ಇಲ್ಲಿ ಇದ್ದೇವೆ. ಹೇಗೆ ದೇವರ ಕರುಣೆ ತೋರಿಸಿದ್ರು, ನಮ್ಮ ಪಾಪಗಳನ್ನು ದೇವರು ಕ್ಷಮಿಸಿದ್ದಾರೆ. ಅದೇ ತರ ನಾವು ಬೇರೆಯವರ ಪಾಪಗಳನ್ನು ನಾವು ಕ್ಷಮಿಸಬೇಕು, ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬಾರದು. ತೀತನಿಗೆ 3:4-5 ನಾವು ಓದುತ್ತೇವೆ, ನಾವು ಮಾಡಿದ ನೀತಿಯ ಕ್ರಿಯೆಗಳಿಂದಲ್ಲ, ಆತನ ಕರುಣೆಯಿಂದಲೇ ಪವಿತ್ರಾತ್ಮನು ನೂತನ ಸ್ವಭಾವವನ್ನುಂಟು ಮಾಡುವುದರಿಂದಲೂ ಆತನು ನಮ್ಮನ್ನು ರಕ್ಷಿಸಿದನು. ನಮ್ಮ ಕ್ರಿಯೆಗಳಿಂದಲ್ಲ, ಮತ್ತು ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದನು. ದೇವರು ನಮಗೆ ತೋರಿಸಿದ ಅದೇ ದಯೆಯನ್ನು ನಾವು ನಮ್ಮ ವಿರುದ್ಧ ಪಾಪ ಮಾಡುವವರಿಗೆ ತೋರಿಸಬೇಕು. ಆದರೆ ಮಾತ್ರ ದೇವರು ನಮಗೆ ದಯೆ ತೋರಿಸುವುದನ್ನು ಮುಂದುವರಿಸುತ್ತಾನೆ. ಹಾಗಾದರೆ ನಾವು ಪ್ರತಿದಿನ ದೇವರ ಕರುಣೆಯನ್ನು ಹೇಗೆ ಪಡೆಯಬೇಕು? ನಮಗೆಲ್ಲರಿಗೂ ದೇವರ ಕರುಣೆ ಬೇಕು. ದೇವರೇ ಕರುಣೆ ತೋರಿಸು, ಪ್ರಾರ್ಥನೆ ಮಾಡುತ್ತೇವೆ. ಕರುಣೆ ತೋರಿಸು ದೇವರೇ. ಬರೀ ಪ್ರಾರ್ಥನೆಯಿಂದ ದೇವರು ಕರುಣೆ ಕೊಡ್ತಾರಾ? ಹಲ್ಲೆಲೂಯಾ. ರೋಮಾಪುರದವರಿಗೆ 11:22 ಪೌಲನು ಬರೆದಿದ್ದಾನೆ, ಆದಾದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು, ಬಿತ್ತವರ ಕಡೆಗೆ ಕಾಠಿಣ್ಯ. ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ ಆಶ್ರಯಿಸಿಕೊಂಡೇ ಇದ್ದರೆ, ಇಫ್ ಯು ಕಂಟಿನ್ಯೂ ಟು ಬಿ ಇನ್ ಹಿಸ್ ಕೈಂಡ್ನೆಸ್. ನಮಗೆ ಸಿಕ್ತು ದೇವರ ದಯೆ. ಆ ದಯೆಯಲ್ಲಿ ನಾವು ಮುಂದುವರಿಯಬೇಕು. ಹೇಗೆ ನಾವು ಅವನ ದಯೆಯಲ್ಲಿ ಮುಂದುವರಿಯಬೇಕು? ನಾವು ಬೇರೆಯವರಿಗೆ ದಯೆ ತೋರಿಸಿದರೆ. ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವೆನು. ಈ ವಚನವು ದೇವರ ಒಳ್ಳೆಯತನ ಮತ್ತು ತೀವ್ರತೆ ಎಂಬ ದ್ವಂದ್ವ ಸ್ವಭಾವವನ್ನು ಎತ್ತಿ ತೋರಿಸುತ್ತದೆ. ದೇವರಿಗೆ 2 ಸ್ವಭಾವ ಇದೆ. ದೇವರು ಒಳ್ಳೆಯವರು ಮತ್ತು ಕನ್ಸ್ಯೂಮಿಂಗ್ ಫೈರ್, 2 ಇದೆ. ನಾವು ದೇವರ ದಯೆಯಲ್ಲಿ ದೇವರನ್ನು ಪಾಲಿಸಿ ಒಳ್ಳೆಯ ಮಕ್ಕಳಾಗಿ ನಾವು ದೇವರ ಜೊತೆಗೆ ನಡೆದರೆ ದೇವರು ಯಾವಾಗಲೂ ನಮಗೆ ಒಳ್ಳೆಯವರಾಗುತ್ತಾರೆ. ಆದರೆ ದೇವರ ವಿರುದ್ಧ ಕಠಿಣವಾಗಿ ನಾವು ಹೋಗಿದರೆ ದೇವರು ತೀವ್ರವಾಗಿ ನಮಗೆ ಎದುರೇ ಬರ್ತಾನೆ. ನಾವು ದೇವರ ದಯೆಯನ್ನು ಪಡೆದಿದ್ದೇವೆ, ಅದಕ್ಕಾಗಿಯೇ ನಾವು ಇಂದು ಇಲ್ಲಿ ಇದ್ದೇವೆ. ಯಾರಿಗೂ ಅಷ್ಟು ಸಂತೋಷ ಇಲ್ಲ. ನಾವು ದೇವರ ದಯೆಯಲ್ಲಿ ಮುಂದುವರೆದರೆ ಮಾತ್ರ ಆತನ ದಯೆಯನ್ನು ಅನುಭವಿಸಬಹುದು. ಅದಕ್ಕೆ ನಾವು ಒಬ್ಬರಿಗೊಬ್ಬರಿಗೆ ಕರುಣೆಯುಳ್ಳವರಾಗಿರಬೇಕು. ನಮಗೆ ದೇವರ ಕರುಣೆ ಸಿಗಿದೆ. ಒಬ್ಬರಿಗೊಬ್ಬರಿಗೆ ಎಷ್ಟು ಕಟ್ಟದು ಜನರು ಮಾಡಿದ್ದರು, ಅವರು ಯಾರೇ ಆಗಿದ್ದರು, ನಾವು ಕರುಣೆ ತೋರಿಸಬೇಕು. ಅದು ಸ್ವಲ್ಪ ಕಷ್ಟ ಅಲ್ವಾ? ಅದೇ ನಮ್ಮ ಸಿಲುಬೆ. ನಿನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು ಎಂದು ದೇವರು ಹೇಳಿರುವುದು ಅದಕ್ಕೆ. ಇದು ನಮಗೆ ಸಿಲುಬೆ ಎಂದು ಅನಿಸುತ್ತದೆ. ಹಲ್ಲೆಲೂಯಾ. ಎಫೆಸದವರಿಗೆ 4:31 ದಯೆ ಎನ್ನುವುದಕ್ಕೆ ವಿರುದ್ಧ ಪಾತ್ರಗಳನ್ನು ನೀಡಲಾಗಿದೆ. ಈ ವಾಕ್ಯ ಹೇಳುತ್ತದೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳೆಲ್ಲವನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇಲ್ಲಿ ನಾವು 2 ಪಾತ್ರಗಳನ್ನು ನೋಡುತ್ತೇವೆ. ಅಂದರೆ ಕೋಪ ಮತ್ತು ಕ್ರೋಧ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳೆಲ್ಲವನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ವಿಶ್ವಾಸಿಗಳು ನಮ್ಮ ಒಳಗಡೆ ಇರುವ ಈ ಸ್ವಭಾವಗಳೆಲ್ಲ ದೂರ ಇಡಬೇಕು. ಅದನ್ನು ಮುಟ್ಟಬಾರದು. ಅಲ್ಲಾಂದ್ರೆ ಒಂದ್ ಕಡೆ ಅದಿಟ್ಟು ಚರ್ಚ್ಗೆ ಬಂದು ಮತ್ತು ಅದು ಎಲ್ಲ ತಕೊಂಡು ಒಳಗಡೆ ಹಾಕೋದಕ್ಕಲ್ಲ. ಪವಿತ್ರರಾಗಿ ಚರ್ಚಲ್ಲಿ ಬಂದು ಕೂತುಕೊಂಡು ಮತ್ತು ಹೋಗಿ ಅದೆಲ್ಲ ಒಳಗಡೆ ಸೇರಿಸುವುದಲ್ಲ. ನಮ್ಮಿಂದ ಅದು ಫಾರೆವರ್ ನಾವು ದೂರ ಬಿಡಬೇಕು. ಮತ್ತೆ ಇಲ್ಲಿ
ಎರಡು ಪಾತ್ರಗಳು, ಕೋಪ ಮತ್ತು ಕ್ರೋಧ. ಅದು ಎರಡು ಬೇರೆ ಬೇರೆ ಇದೆ. ಕೋಪ ಎಂದರೆ ಸಾಮಾನ್ಯ ಕೋಪ, ಕ್ರೋಧ ಎಂದರೆ ಕೂಗಾಟ ಮತ್ತು ಜೋರಾಗಿ ಜಗಳವಾಡುವುದು. ನಿಮ್ಮಲ್ಲಿ ಕ್ರೋಧ ಇದ್ದರೆ ನಿಮ್ಮ ಕೋಪವು ನಿಮ್ಮನ್ನು ಗಟ್ಟಿಯಾದ ಧ್ವನಿಯಲ್ಲಿ ಹೋರಾಡುವಂತೆ ಮಾಡುತ್ತದೆ. ನೀವು ತುಂಬಾ ಕ್ಷಮಿಸದ ಸ್ವಭಾವವನ್ನು ಹೊಂದಿದ್ದೀರಿ. ನೀವು ಹಿಂದಿನ ವಿಷಯಗಳನ್ನು ಸುಲಭವಾಗಿ ಮರೆಯುವುದಿಲ್ಲ, ಅದಕ್ಕೆ ತಕ್ಕಂತೆ ವರ್ತಿಸುತ್ತೀರಿ. ಇದು ನಿಮಗೆ ತುಂಬಾ ಅಪಾಯಕಾರಿ. ಈ ಪಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಅನೇಕ ದುರದೃಷ್ಟಗಳನ್ನು ತರುತ್ತದೆ. ನಿಮ್ಮಲ್ಲಿ ಕ್ರೋಧ ಇದ್ದರೆ ಅದು ಕೋಪ ಅಲ್ಲ. ತುಂಬಾ ಕಿರ್ಚಾಡುತ್ತೀರಾ, ಲೌಡ್ ವಾಯ್ಸಲ್ಲಿ ನೀವು ಜಗಳ ಮಾಡುತ್ತೀರಾ, ಕಟ್ಟದೆಲ್ಲ ನೀವು ಮಾತಾಡುತ್ತೀರಾ, ಇದು ನಿಮ್ಮ ಕ್ರೋಧ. ಈ ಕ್ರೋಧ ನಿಮ್ಮನ್ನು ಶಿಕ್ಷಿಸುತ್ತದೆ, ಬೇರೆಯವರೆಲ್ಲ ಶಿಕ್ಷಿಸುವುದು. ಕೆಲವರಿಗೆ ಕೋಪ ಇರುತ್ತದೆ, ಕೋಪ ಒಳ್ಳೆಯದಂತಲ್ಲ ನಾನು ಹೇಳುವುದು, ಆದರೆ ಅದಕ್ಕಿಂತ ಹೈಯರ್ ಡಿಗ್ರಿಯಾಗಿ ಕ್ರೋಧ ಇರುವವರು, ಅವರಿಗೆ ಜಗಳ ಮಾಡಲಿಲ್ಲದಿದ್ದರೆ ಅವರಿಗೆ ನಿದ್ದೆ ಬರಲ್ಲ. ಅವರು ಹಾಗೆ ಮಲಗುವುದಿಲ್ಲ, ಜಗಳ ಮಾಡಿ 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 ಕೆಲವರನ್ನು ಎಬ್ಬಿಸಿ ಅವರು ಜಗಳ ಮಾಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಹಂಗಿದ್ರೆ ಅದೇ ನಿಮಗೆ ಕೆಟ್ಟದು ಕೊಡುವುದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದು ಬರೀ ಕೋಪ ಅಲ್ಲ, ಅದು ಕ್ರೋಧ. ಅದು ನಿಮ್ಮಲ್ಲಿ ಇದ್ರೆ, ನಿಮಗೆ ಯಾರಾದರೂ ಏನಾದರೂ ಕೆಟ್ಟದು ಮಾಡಿದರೆ ಈಸಿಯಾಗಿ ನಿಮಗೆ ಫಾರ್ಗಿವ್ ಮಾಡೋಕ್ಕೆ ತುಂಬಾ ಕಷ್ಟ. ಇದೆಲ್ಲ ನೀವು ಡೀಲ್ ಮಾಡಲಿಲ್ಲದಿದ್ದರೆ, ಎಷ್ಟು ವರ್ಷವಾಗಿ ಯೇಸು ಹತ್ರ ಇದ್ರೆ ಏನು ಪ್ರಯೋಜನ ಇರುವುದು ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಎಲ್ಲ ದ್ವೇಷ, ಕ್ರೋಧ, ಕೋಪ, ದೂಷಣೆಗೆ ಬದಲಾಗಿ ನಾವು ಕರುಣೆಯುಳ್ಳವರಾಗಿ ಮತ್ತು ದಯೆಯಲ್ಲಿ ನಾವು ಬೆಳೆಯಬೇಕು. ಇಲ್ಲದಿದ್ದರೆ ವಿಶ್ವಾಸಿಗಳು, ಕರುಣೆಯ ಆಪೋಸಿಟ್ ಏನು? ಕ್ರೂರಿ. ಆಪೋಸಿಟ್ ಆಫ್ kindness is cruel. You are a cruel person. You are born as a cruel person and continuing as a cruel person. ನಾವು ನಮ್ಮ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಅಂದರೆ ಕೆಟ್ಟ ಮಾತು ಆಡ್ತಾರೆ. ಕೆಲವರು ಕೆಟ್ಟ ಮಾತಾಡಿ ಬೇರೆಯವರನ್ನು ನೋವಿಸುತ್ತಾರೆ. ಇಲ್ಲದಿದ್ದರೆ ಅವರಿಗೆ ಖುಷಿ ಬರುವುದಿಲ್ಲ. ನೀವು ಅರ್ಥ ಮಾಡಿಕೋಬೇಕು. ನಿಮಗೆ ಇಂಥ ಸ್ವಭಾವ ಇದ್ದರೆ ನೀವು ಅದು ಇನ್ನೂ ಇಟ್ಟುಕೊಳ್ಳಬಾರದು. ಟುಡೇ ಶುಡ್ ಬಿ ಯುವರ್ ಲಾಸ್ಟ್ ಡೇ. ಎಲ್ಲಾ ಮೆಸೇಜಲ್ಲೂ ನಾನು ಹಂಗೆ ಹೇಳ್ತೀನಿ, ಆದರೆ ಮತ್ತು ನೀವು ಹೋಗಿ ಅದೇ ರಿಪೀಟ್ ಮಾಡಿ, ಇದಕ್ಕೆ ಪ್ರಯೋಜನ ವಿಶ್ವಾಸಿಗಳಾಗಿ ಜೀವನ ಮಾಡುವುದಕ್ಕೆ. ಹಲ್ಲೆಲೂಯಾ. ಇವುಗಳನ್ನು ನೀವು ಜಯಿಸದಿದ್ದರೆ ನಾವು ಪರಸ್ಪರ ಕ್ರೌರಿಗಳಾಗಿ ವರ್ತಿಸುತ್ತೇವೆ. ಎಲ್ಲ ಕಡೆ, ನಿಮ್ಮ ಮನೆಯಲ್ಲಿ, ಚರ್ಚಲ್ಲೂ. ನಿಮ್ಮ ಮನೆಯಲ್ಲಿ ಕ್ರೌರಿಗಳಾಗಿ ನೀವು ವರ್ತಿಸುತ್ತೀರಿ, ಚರ್ಚಲ್ಲೂ ಕೂಡ ನೀವು ಕ್ರೌರಿಗಳಾಗಿ ವರ್ತಿಸುತ್ತೀರಿ. ಯಾರಾದರೂ ಒಂದು ಪಾಪ ಮಾಡಿದರೆ ನಿಮಗೆ ತಡ್ಕೊಳ್ಳಕ್ಕಾಗಲ್ಲ, ಅದು ದೊಡ್ಡದಾಗಿ ಇಟ್ಕೊಂಡು ಮತ್ತು ಅವರ ಮೇಲೆ ದೂಷಣೆ ಮಾಡ್ತಾರೆ. ಅಂತ ಸ್ವಭಾವ ಇದೆಯಾದ ತಕ್ಷಣ ನೀವು ಕ್ಷಮಿಸಬೇಕು. ನಾವು ಯಾರು ನೀತಿವಂತರಲ್ಲ, ನಾವೆಲ್ಲರೂ ಬೆಳೆಯುವವರು. ನೀವು ಇನ್ನೊಬ್ಬರಲ್ಲಿ ಪಾಪ ನೋಡಿದರೆ ನಾವು ಅವರಿಗೆ ಹೋಗಿ ಹೇಳಬೇಕು, ಬೇರೆಯವರಿಗೆ ಹೇಳುವುದಲ್ಲ. ಅದನ್ನ ಹೆಸರು ಗೋಸಿಪ್ಪು. ಇನ್ನೊಬ್ಬರು ಪಾಪ ಮಾಡಿದೆ ಅಂತ ನಿಮಗೆ ಗೊತ್ತಾಗಿದ್ರೆ ಅವರ ಹತ್ರ ಹೋಗಿ ಹೇಳಬೇಕು. ಮತ್ತೆ ಅದು ಡೀಲ್ ಮಾಡಬೇಕು. ಅಲ್ಲಾಂದ್ರೆ ಅವರು ಒಪ್ಪಿಕೊಳ್ಳಲಿಲ್ಲದ್ರು ನೀವು ಅದು ಮನಸ್ಸಲ್ಲಿ ಇಟ್ಟುಕೊಳ್ಳಬಾರದು. ನೀವು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಅದು ನಿಮ್ಮ ಕ್ರೋಧ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಯೇಸುದೇವರು ನಮ್ಮ ಬಾಹ್ಯ ನಡವಳಿಕೆಯ ಬಗ್ಗೆ ಬೋಧಿಸುತ್ತಿಲ್ಲ. ನೀವು ಜನರಿಗೆ ಹೊರನೋಟಕ್ಕೆ ಒಳ್ಳೆಯವರಾಗಿ ವರ್ತಿಸಬಹುದು. ಔಟ್ಸೈಡ್ ನಿಮ್ಮನ್ನು ನೋಡಿದರೆ ನೀವು ತುಂಬಾ ಜೆಂಟಿಲಾಗಿ ಕಾಣುತ್ತೀರಿ, ಆದರೆ ಇನ್ಸೈಡ್ ಇದೆಲ್ಲ ಇದ್ರೆ, ಹೃದಯ ಒಳಗೆ ಕಠಿಣವಾಗಿದ್ದರೆ ಮತ್ತು ನೀವು ಜನರ ಮೇಲೆ ಕೋಪ, ದ್ವೇಷ, ಕ್ರೋಧ, ಕಹಿ, ಕಲಹ, ನಿಂದೆ ಇತ್ಯಾದಿ ಪಾತ್ರದಲ್ಲಿ ನೀವು ವರ್ತಿಸಿದರೆ, ನೀವು ಹೊರಗೆ ನೋಡಿದರೆ ಜೆಂಟಿಲಾಗಿರಬಹುದು, ಆದರೆ ನೀವು ಹೊರಗೆ ಕ್ರೌರಿಯಾಗಿ ಇದ್ರಿಂದ ನೀವು ನಿಮ್ಮನ್ನು ಗುರುತಿಸಬೇಕು. ಆ ಮನುಷ್ಯನನ್ನು ನೀವು ಕೊಲ್ಲಬೇಕು, ಬೇರೆಯವರಿಗೆ ಕೊಲ್ಲಕ್ಕಾಗಲ್ಲ. ಬೇರೆಯವರಲ್ಲಿ ಇದ್ರೆ ನೀವು ಅವರನ್ನು ಕೊಲ್ಲಕ್ಕೂ ನೀವು ಹೋಗ್ತೀರಿ. ನಿಮ್ಮಲ್ಲಿ ಇರುವ ಈ ಕ್ರೌರ್ಯ ಮನುಷ್ಯನನ್ನು ನೀವು ಕೊಲ್ಲಬೇಕು. ನಿಮಗೂ ಮಾತ್ರ ಈ ಕ್ರೌರ್ಯ ಮನುಷ್ಯನನ್ನು ಕೊಲ್ಲಕ್ಕಾಗತ್ತೆ, ಬೇರೆ ಯಾರಿಗೂ ಆಗುವುದಿಲ್ಲ.
ನಿಮ್ಮಲ್ಲಿ ಇರುವ ಈ ಮನುಷ್ಯನನ್ನು ನೀವು ಕೊಲ್ಲಿಲ್ಲದಿದ್ದರೆ ಈ ಮನುಷ್ಯನು ನಿಮ್ಮನ್ನು ಕೊಲ್ಲುತ್ತಾನೆ. ಅರ್ಥ ಮಾಡಿಕೊಳ್ಳಿ, ಬರೆದಿಟ್ಕೊಳ್ಳಿ. ಹಲ್ಲೆಲೂಯಾ. ಈ ವಾಕ್ಯ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಇದರಿಂದ. ಜ್ಞಾನೋಕ್ತಿಗಳು 11:17. ಕರುಣೆಯುಳ್ಳವನು ತನ್ನ ಪ್ರಾಣಕ್ಕೆ ಒಳ್ಳೆಯದನ್ನು ಮಾಡುತ್ತಾನೆ, ಕಠೋರಿಯು ತನ್ನ ಶರೀರವನ್ನು ಹಿಂಸಿಸುವವನು. ಎಷ್ಟು ಸ್ಪಷ್ಟವಾಗಿ ಈ ವಾಕ್ಯ ಹೇಳುತ್ತದೆ. ಕರುಣೆಯುಳ್ಳವನು ತನ್ನ ಪ್ರಾಣಕ್ಕೆ ಒಳ್ಳೆಯದನ್ನು ಮಾಡುತ್ತಾನೆ, ಅಲ್ಲಾಂದ್ರೆ ಕಠೋರಿ ತನ್ನ ಪ್ರಾಣಕ್ಕೆ ಹಾನಿ ಮಾಡುತ್ತಾನೆ ಅಂತ. ನಾವು ದೇಹದಲ್ಲಿ ಬೆಳೆಯದಿದ್ದರೆ ಮತ್ತು ನಕಾರಾತ್ಮ ಪರಿಣಾಮಗಳನ್ನು ನಮ್ಮ ಆತ್ಮಗಳ ಮೇಲೆ ಉಂಟು ಮಾಡುತ್ತದೆ ಎಂದು ನೀವು ಈ ಗ್ರಂಥದಿಂದ ಅರ್ಥ ಮಾಡಿಕೊಳ್ಳಬೇಕು. ಕರುಣೆ ನಮ್ಮ ಆತ್ಮಗಳನ್ನು ಗುಣಪಡಿಸುತ್ತದೆ, ಕ್ರೌರ್ಯ ನಮ್ಮ ಆತ್ಮಗಳಿಗೆ ಹಾನಿ ಮಾಡುತ್ತದೆ. ಫಾರ್ ಯುವರ್ ಸೋಲ್ ಟು ಬಿ ಹೀಲ್ಡ್, ನಿಮಗೆ ಕರುಣೆ ಬೇಕು. ಮೊದಲು ದೇವರ ಹತ್ರ ಬಂದರೆ ಇಫ್ ನಮ್ಮ ಸೋಲ್ ಇಸ್ ಹೀಲ್ಡ್, ನಮಗೆ ಶರೀರಕ್ಕೂ ಏನು ರೋಗ ಬರುವುದಿಲ್ಲ. ಹಲ್ಲೆಲೂಯಾ. ನಾವು ದೇಹ ಎಂಬ ಪಾತ್ರದಲ್ಲಿ ಬೆಳೆಯದಿದ್ದರೆ ನಾವು ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಇದರೊಂದಿಗಿನ ನಮ್ಮ ಸಂಬಂಧವು ಹಾನಿಗೊಳಿಸುತ್ತದೆ. ಇಬ್ರಿಯರಿಗೆ 12:14 ಬರೆದಿದೆ, ಶಾಂತಿ ಮತ್ತು ಪವಿತ್ರತೆ ಇಲ್ಲದೆ ಯಾರೂ ದೇವರನ್ನು ನೋಡುವುದಿಲ್ಲ. ಶಾಂತಿ ಬೇಕು ನಮಗೆ. ಆಂತರಿಕ ಶಾಂತಿ ಬೇಕಂದ್ರೆ ನಮ್ಮಲ್ಲಿ ಈ ಕರುಣೆಯ ಸ್ವಭಾವ ಬೆಳೆಯಬೇಕು. ನಾವು ಕರುಣೆ ಬೇರೆಯವರಿಗೆ ತೋರಿಸಲಿಲ್ಲದಿದ್ದರೆ ನಾವು ಕ್ರೌರಿಗಳಾಗಿ ವರ್ತಿಸುತ್ತೇವೆ ಅಲ್ಲವೇ? ನಾವು ಹೃದಯದಲ್ಲಿ ಕ್ರೌರಿಗಳಾಗಿ ಇದ್ದರೆ ನಮಗೆ ಎಂದಿಗೂ ಆಂತರಿಕ ಶಾಂತಿ ಸಿಗುವುದಿಲ್ಲ. ಇವತ್ತು ನಿಮಗ ಆಂತರಿಕ ಶಾಂತಿ ಇದೆಯಾ? ಇಲ್ಲದಿದ್ದರೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ನೀವು ಒಳಗಡೆ ಕ್ರೌರಿಯಾಗಿದ್ದೀರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಪರ್ಸನ್ ಅಂಡ್ ಕಿಲ್ ದಟ್ ಪರ್ಸನ್ ಇನ್ ಯು. ಇಲ್ಲದಿದ್ದರೆ ನಿಮಗೆ ಎಂದಿಗೂ ಆಂತರಿಕ ಶಾಂತಿ ಸಿಗುವುದಿಲ್ಲ, ಎಂದಿಗೂ. ಈ ವಾಕ್ಯ ಏನು ಹೇಳ್ತದೆ? ಇಬ್ರಿಯರಿಗೆ 12:14, ಶಾಂತಿ ಮತ್ತು ಪವಿತ್ರತೆ ಇಲ್ಲದೆ ಯಾರೂ ದೇವರನ್ನು ನೋಡುವುದಿಲ್ಲ. ಬೇರೆಯವರ ಮೇಲೆ ಯಾವಾಗಲೂ ಕೋಪಗೊಂಡು ಅವರಿಗೆ ದೂಷಣ ಹೇಳಿ ಜೋರಾಗಿ ನೀವು ಜಗಳ ಮಾಡಿ, ಅಲ್ಲಾಂದ್ರೆ ಚಿಕ್ಕ ಪುಟ್ಟ ಒಂದು ತಪ್ಪು ಮಾಡಿದರೂ ಅದು ದೊಡ್ಡದೊಂದು ನೀವು ಇಟ್ಕೊಂಡಿದ್ರೆ ನೀವು ಕರುಣೆಯುಳ್ಳವರ? ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವೆಲ್ಲರೂ ಪಾಪ ಮಾಡುತ್ತೇವೆ. ಅದಕ್ಕೆ ಒಬ್ಬರನ್ನೊಬ್ಬರು ನಾವು ಸಹಿಸಬೇಕು. ಅದು ದೊಡ್ಡದಾಗಿ ಪಾಸ್ಟರ್ ಅಂಕೆ ಮಾಡಿದ್ದಾರೆ ಇದು ಹೇಳಿಕೊಂಡು ನೀವೆಲ್ಲ ನ್ಯೂಸ್ ಹೇಳಿದರೆ, ಪಾಸ್ಟರಿಂದ ಏನಾದರೂ ಒಂದು ತಪ್ಪು ನೋಡಿದರೆ, ಪಾಸ್ಟರ್ ತಪ್ಪು ಮಾಡಿರಬಹುದು, ನಿಮ್ಮ ಮೇಲೆ ಮಾಡಿದರೆ ಅದು ಕ್ಷಮಿಸಬೇಕು ಅಲ್ಲವೇ? ಪಾಸ್ಟರ್ಗೆ ಗೊತ್ತಾಗುತ್ತದೆ, ಪಾಸ್ಟರ್ ಅದು ಓವರ್ಕಮ್ ಮಾಡ್ತಾರೆ. ಮತ್ತೆ ಅದೇ ನೀವು ನೋಡಿಬಿಟ್ಟು ದೊಡ್ಡದು ಹೇಳಿದ್ರೆ, ಅಲ್ಲಾಂದ್ರೆ ಇನ್ನೊಂದು ಸಿಸ್ಟರ್ ಅಲ್ಲಾಂದ್ರೆ ಬ್ರದರು ಮಾಡಿರೋದು ನೀವು ನೋಡಿ ಅದು ದೊಡ್ಡದು ಮಾಡಿದರೆ ಅದೆಂದಿಗೂ ಮಾಡಬಾರದು. ದೇವರ ಮಕ್ಕಳೇ, ನೀವು ಕರುಣೆಯುಳ್ಳವರಾಗಿ ಬೆಳೆಯಬೇಕು. ಕರುಣೆಯುಳ್ಳವರಾಗಿ ನೀವು ಬೆಳೆಯಲಿಲ್ಲದಿದ್ದರೆ ನಿಮಗೆ ಎಂದಿಗೂ ಆಂತರಿಕ ಶಾಂತಿ ಸಿಗುವುದಿಲ್ಲ. ನೀವು ತಿಳ್ಕೊಳ್ತೀರಾ, ನನಗಿವತ್ತು ಆಂತರಿಕ ಶಾಂತಿ ಇಲ್ಲ, ಯಾಕೆಂದ್ರೆ ನನಗೆ ಹಣದ ಕೊರತೆ ಇದೆ, ಅಲ್ಲಾಂದ್ರೆ ನನಗೆ ಮನೆ ಇಲ್ಲ, ಅಲ್ಲಾಂದ್ರೆ ನನಗೆ ರೋಗ ಇದೆ, ಅಲ್ಲಾಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ ನನಗೆ ಕೆಟ್ಟದೆಲ್ಲ ಮಾಡ್ತಾರೆ. ಅದಲ್ಲ ಕಾರಣ, ಅಂತ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೃದಯದಿಂದ ಈ ಮನುಷ್ಯನನ್ನು ನೀವು ಕೊಂದಿದ್ದರೆ ಇದೆಲ್ಲ ಒಳ್ಳೆಯದಾಗಬಹುದಾಯಿತು. ಅರ್ಥ ಮಾಡಿಕೊಳ್ಳಿ. ಈ ಕ್ರೌರ್ಯ ಸ್ವಭಾವ ಒಂದು ಫ್ಯಾಮಿಲಿಯನ್ನು ಕೊಲ್ಲುತ್ತದೆ. ಅರ್ಥ ಮಾಡಿಕೊಳ್ಳಿ. ನಾನು ಯಾವಾಗಲೂ ಹೇಳುತ್ತಿಲ್ಲ, ನೀವು ಚೆನ್ನಾಗಿದ್ದರೆ ನಿಮ್ಮಿಂದ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ ಅಂತ. ಮತ್ತೆ ನೀವೆಲ್ಲರೂ ಕ್ರೌರ್ಯಗಳಾಗಿ ಇದ್ದರೆ ನಿಮ್ಮಿಂದ ನಿಮ್ಮ ಮನೆಗೆಲ್ಲ ಕೆಟ್ಟದಾಗುತ್ತೆ, ನೀವೆಷ್ಟೇ ಪ್ರಾರ್ಥನೆ ಮಾಡಿದರು. ಈ ವಾಕ್ಯ ಅರ್ಥ ಮಾಡಿಕೊಳ್ಳಿ. ಜ್ಞಾನೋಕ್ತಿಗಳು 11:17, ಕರುಣೆಯುಳ್ಳವನು ತನ್ನ ಪ್ರಾಣಕ್ಕೆ ಒಳ್ಳೆಯದನ್ನು ಮಾಡಿಕೊಳ್ಳುತ್ತಾನೆ, ಕಠೋರಿಯು ತನ್ನ ಶರೀರವನ್ನು ಹಿಂಸಿಸುತ್ತಾನೆ. ನಾವು ಇದರಿಗೆ ಕರುಣೆ ತೋರಿಸದಿದ್ದರೆ ನಾವು ದೇವರ ಕರುಣೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ನಾವು ಇದರಿಗೆ ಕರುಣೆ ತೋರಿಸಲಿಲ್ಲದಿದ್ದರೆ ನಾವು ದೇವರ ಕರುಣೆಯಲ್ಲಿ ಮುಂದುವರಿಯಲು ಸಾಧ್ಯ ಇಲ್ಲ. ಇಲ್ಲಿ ನಾವು ಏನು ಓದಿದ್ದೇವೆ? ರೋಮಪುರದವರಿಗೆ 11:22, ನೀವು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವುದು. ಮತ್ತೆ ಎಲ್ಲರೂ ಸ್ವರ್ಗಕ್ಕೆ ಸೇರ್ತಾರೆ ಎಂದೆಲ್ಲರೂ ಪ್ರೀಚ್ ಮಾಡುತ್ತಾರೆ. ಈ ವಾಕ್ಯವಲ್ಲ ಇದಕ್ಕೆ. ಕರುಣೆ ಇಲ್ಲದಿದ್ದರೆ ಯಾರು ಸ್ವರ್ಗಕ್ಕೆ ಸೇರುತ್ತಾರೆ? ದೇವರ ಮಕ್ಕಳೇ, ನಮಗೆ ವಿರುದ್ಧ ಪಾಪ ಮಾಡುವವರನ್ನು ನಾವು ಕ್ಷಮಿಸಲಿಲ್ಲದಿದ್ದರೆ, ದಯೆ ತೋರಿಸಲಿಲ್ಲದಿದ್ದರೆ ನಾವು ಹೇಗೆ ಸ್ವರ್ಗಕ್ಕೆ ಸೇರುವುದು?
ನಮಗೆ ಹೇಗೆ ಆಂತರಿಕ ಶಾಂತಿ ಸಿಗುವುದು? ವಿಶ್ವಾಸಿಗಳು ಹೀಗೆ ಜೀವನ ಮಾಡಿ ಅವರಿಗೆ ಆಂತರಿಕ ಶಾಂತಿ ಇಲ್ಲ. ಸೊ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮಗೆ ಆಂತರಿಕ ಶಾಂತಿ ಇಲ್ಲದಿದ್ದರೆ ನೀವು ಕ್ರೂರಿ, ನನ್ನ ಮೇಲೆ ಕೋಪಗೊಳ್ಬೇಡ. ಇವತ್ತು ಆ ಮನುಷ್ಯನನ್ನು ನೀವು ಕೊಲ್ಲೋಕ್ಕೆ ನೀವು ಶುರು ಮಾಡಬೇಕು. ಇಲ್ಲದಿದ್ದರೆ ಆ ಮನುಷ್ಯನು ನಿಮ್ಮ ಕುಟುಂಬ ಸದಸ್ಯರನ್ನೆಲ್ಲ ಕೊಲ್ಲುತ್ತಾನೆ. ಆ ಮನುಷ್ಯನು ಚರ್ಚನ್ನು ಕೊಲ್ಲುತ್ತದೆ ಎಂದು ನೀವು ನೆನಪಲ್ಲಿ ಇಟ್ಟುಕೊಳ್ಳಿ. 1 ಕೊರಿಂಥದವರಿಗೆ 13:1-3. ನೀವೆಷ್ಟೇ ಪ್ರಾರ್ಥಿಸಿದರು, ಎಷ್ಟೇ ವಿಶ್ವಾಸ ಇದ್ರು, ಏನೇ ಗಿಫ್ಟ್ ಯೂಸ್ ಮಾಡಿದರು, ಇವಾಂಜಲಿಸಮ್ ಮಾಡಿದರು, ಪ್ರೀತಿ ಇಲ್ಲದಿದ್ದರೆ ನಿನಗೇನು ಆಗುವುದಿಲ್ಲ. ಯು ಆರ್ ನಥಿಂಗ್. ಡೋಂಟ್ ಬೋಸ್ ಓವರ್ ವಿತ್ ಯುವರ್ ಗಿಫ್ಟ್ ಪ್ಲೀಸ್. ದೇವರು ನಿಮ್ಮನ್ನು ಯೂಸ್ ಮಾಡುತ್ತಾ ಇದ್ದರೆ ನೀವು ದೊಡ್ಡವರು ಅಂತ ತಿಳ್ಕೊಳ್ಳಬಾರದು. ಅರ್ಥ ಮಾಡಿಕೊಳ್ಳಿ, ನಾವು ವಿನಮ್ರರಾಗಿ ಜೀವನ ಮಾಡಬೇಕು. ಎಷ್ಟು ಕಷ್ಟ ದಯೆ ತೋರಿಸೋದಕ್ಕೆ. ಇನ್ನು ನೀವು ಕ್ರೂರಿಗಳಾಗಿ ಜೀವನ ಮಾಡುತ್ತಾ ಇದ್ದರೆ ಹೇಗೆ ನಿಮಗೆ ಹೃದಯಕ್ಕೆ ಶಾಂತಿ ಸಿಗುವುದು? ಹಲ್ಲೆಲೂಯಾ. ಆದ್ದರಿಂದ ನಾವು ನಮ್ಮ ಕೋಪ, ಕ್ರೋಧ, ಕಲಹ, ಕಲಹ, ದೇವರ ಮಕ್ಕಳೇ, ಇದು ತುಂಬಾ ವಿಶ್ವಾಸಿಗಳಲ್ಲಿ ಇನ್ನೂ ಇದೆ. ಅವರ ಹಂಗೆ ಸುಮ್ಮನೆ ಇಟ್ಕೊಂಡು ಒಳ್ಳೆಯ ವಿಶ್ವಾಸಿಗಳಾಗಿ ಚರ್ಚಲ್ಲಿ ಬಂದು ಹೋಗ್ತಾರೆ. ತುಂಬಾ ವಿಶ್ವಾಸಿಗಳು ಅವರು ಹೊರಗೆ ನೋಡಿದರೆ ಒಳ್ಳೆಯವರೆಂದು ಎಲ್ಲರೂ ತಿಳ್ಕೊಳ್ಳುತ್ತಾರೆ. ಮತ್ತೆ ಅವರು ಒಳ್ಳೆಯವರಾದರೆ ಅವರ ಜೀವನದಿಂದ ಅರ್ಥವಾಗುತ್ತದೆ ಅಲ್ಲವೇ? ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆದ್ದರಿಂದ ನಾವು ನಮ್ಮ ಕೋಪ, ಕ್ರೋಧ, ಕಲಹ, ನಿಂದಗಳ ಬಗ್ಗೆ ಜಾಗರೂಕರಾಗಿರಬೇಕು. ಈ ಮನುಷ್ಯನನ್ನು ನೀವು ಕೊಂದಿದ್ರೆ ಇವತ್ತು ನಿಮಗೆ ಬಿಡುಗಡೆ ಸಿಗುತ್ತದೆ. ಇನ್ನೂ ಅದು ಎದ್ದು ಬರಬಾರದು. ನಿಮ್ಮ ಪರ್ಸನಲ್ ಲೈಫಲ್ಲಿ, ನಿಮ್ಮ ಕುಟುಂಬ ಲೈಫಲ್ಲಿ ನಿಮಗೆ ಬಿಡುಗಡೆ ಸಿಗುತ್ತದೆ. ನಿಮ್ಮಲ್ಲಿ ಇರುವ ಈ ಮನುಷ್ಯನನ್ನು ನೀವು ಕೊಂದಿದ್ದರೆ, ಈ ಎಲ್ಲ ಪಾತ್ರಗಳನ್ನು ಕೊಂಡಿರುವವರಾಗಿರುವುದರಿಂದ ನಮಗೆ ಎಂದಿಗೂ ಶಾಂತಿ ಇರುವುದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಎಫೆಸದವರಿಗೆ 4:31 ಇರುವ ಎಲ್ಲ ಪಾತ್ರಗಳು ನಮ್ಮಲ್ಲಿ ಇದೆ. ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ. ಹಲ್ಲೆಲೂಯಾ. ಇದಕ್ಕೆ ನೀವು ಬೈಬಲ್ ಓದಬೇಕು. ಯೇಸುದೇವರು ಏನು ಹೇಳಿದ್ರು? ಭಾರ ಹೊತ್ತುವವರೇ ನನ್ನ ಬಳಿಗೆ ಬಂದಿರಿ, ನನ್ನಿಂದ ಕಲಿತುಕೊಳ್ಳ್ರಿ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ ಅಂತ. ಯಾರು ಬೈಬಲ್ ಸ್ಟಡಿ ಮಾಡುವುದಿಲ್ಲ, ಪಾಸ್ಟರ್ನ ಬೈಬಲ್ ಟೀಚಿಂಗ್ಗೆ ಬರುವುದಿಲ್ಲ, ದೇವರು ಪ್ರೀತಿಸುತ್ತಾನೆ ಅನ್ನೋದು ಪ್ರೀಚ್ ಮಾಡಿದರೆ ಚರ್ಚಲ್ಲಿ ಫುಲ್ ಜನ ಬರ್ತಾರೆ. ಅಲ್ಲವೇ? ಟೀಚಿಂಗ್ ಮಿನಿಸ್ಟ್ರಿ ಇಸ್ ದ ಗ್ರೇಟೆಸ್ಟ್ ಮಿನಿಸ್ಟ್ರಿ. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ನನಗೂ ಕೊಟ್ಟಿರುವುದು ಅದೇ. ಅದಕ್ಕೆ ಯಾರು ತಲೆ ಅಲ್ಲಾಡಿಸೋದಿಲ್ಲ. ದೇವರಿಂದ ಕಲಿತು ಅದು ನಾವು ಪಾಲಿಸಬೇಕು. ಇಲ್ಲದಿದ್ದರೆ ನಮಗೆ ದಯೆ ಎಂದಿಗೂ ಸಿಗುವುದಿಲ್ಲ. ಇನ್ನೂ ನಮಗೆ ಮುಂದೆ ಸಿಗುವುದಿಲ್ಲ. ನಮಗೆ ಸಿಗಿದೆ, ಆದರೆ ದೇವರು ನಮ್ಮನ್ನು ಕಡಿದು ಹಾಕುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.